ಮಾರ್ನಿಂಗ್ ಬೆಂಗಳೂರು. ನಾನು ನಿಮ್ಮ ಅನಿಲ್ ಸಂಚಾರಿ. ತಾಯಿ ಕನಕದುರ್ಗಮ್ಮ ಒಬ್ಬ ಭಕ್ತನಿಗೋಸ್ಕರ ಪುಳಿಹೋರ ತಿಂದದ್ದು ನಿಮಗೆ ಗೊತ್ತಾ? ವಿಜಯವಾಡದ ಕನಕದುರ್ಗಮ್ಮ ದೇವಾಲಯದಲ್ಲಿ ದತ್ತಾತ್ರೇಯ ಎಂಬ ಪೂಜಾರಿ ಇದ್ದನು. ಅವನ ವಯಸ್ಸು ಸುಮಾರು 12 ವರ್ಷ ಮಾತ್ರ. ಅವನ ತಂದೆ ತಾಯಿಗಳು ಸಹ ದುರ್ಗಾದೇವಿಗೆ ಪೂಜೆಗಳು ಮಾಡುತ್ತಾ ಇರುತ್ತಾರೆ. ಒಂದು ದಿನ ಆತನ ತಂದೆ ಪ್ರಸಾದ ತಯಾರು ಮಾಡಿ ದತ್ತಾತ್ರೇಯನಿಗೆ ಕೊಟ್ಟು, ಇದನ್ನು ಅಮ್ಮನವರಿಗೆ ನೈವೇದ್ಯವಾಗಿ ಇಡು ಎಂದು ಹೇಳಿ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಸ್ವಲ್ಪ ಸಮಯದ ನಂತರ ಬರುವೆ ಎಂದು ಹೇಳುತ್ತಾನೆ. ಆಗ ದತ್ತಾತ್ರೇಯನು, ನಾನು ವೇದ ಪಾಠಶಾಲೆಗೆ ಹೋಗಬೇಕು ತಂದೆಯವರೇ, ನೀವೇ ದಯಮಾಡಿ ಇದನ್ನು ದೇವರಿಗೆ ನೈವೇದ್ಯವಾಗಿ ಇಡಿ ಎಂದು ಹೇಳುತ್ತಾನೆ. ಇಲ್ಲ, ಮೊದಲು ನೀನು ಇದನ್ನು ದೇವರಿಗೆ ನೈವೇದ್ಯವಾಗಿ ಇಡು, ತದನಂತರ ನೀನು ವೇದ ಪಾಠಶಾಲೆಗೆ ಹೋಗು ಎಂದು ಹೇಳುತ್ತಾನೆ. ದತ್ತಾತ್ರೇಯನು ವಿಧಿಯಿಲ್ಲದೆ ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಟ್ಟು, ತಾಯಿ ಕನಕದುರ್ಗಮ್ಮ, ಬೇಗ ಬಂದು ಈ ಪ್ರಸಾದವನ್ನು ತಿನ್ನಿ. ನೀವು ಬೇಗ ತಿಂದರಷ್ಟೇ ನಾನು ವೇದ ಪಾಠಶಾಲೆಗೆ ಹೋಗಬೇಕು. ನೀವು ಬೇಗ ತಿಂದಿಲ್ಲ ಅಂದರೆ ನಾನು ವೇದ ಪಾಠಶಾಲೆಗೆ ಹೋಗಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿ ಬೇಡಿಕೊಳ್ಳುತ್ತಾನೆ. ತದನಂತರ ಸ್ವಲ್ಪ ಸಮಯದ ನಂತರ ದೇವರು ಬಂದು ಆ ಪ್ರಸಾದವನ್ನು ಪೂರ್ತಿ ತಿಂದು ಖಾಲಿ ಮಾಡಿ ನೀರು ಕುಡಿಯುತ್ತಾರೆ. ತದನಂತರ ಆ ಮಗುವಿಗೆ ಆಶೀರ್ವಾದ ಮಾಡುತ್ತಾಳೆ. ಆಗ ದತ್ತಾತ್ರೇಯನು ಸಂತೋಷಗೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಆ ತಂದೆ ಅಲ್ಲಿಗೆ ಬಂದು, ದತ್ತಾತ್ರೇಯ, ಪ್ರಸಾದವನ್ನು ತೆಗೆದುಕೊಂಡು ಬಾ ಮಗನೇ, ಭಕ್ತರಿಗೆ ಹಂಚೋಣವೆಂದು ಹೇಳುತ್ತಾನೆ. ದತ್ತಾತ್ರೇಯನು ನಗುತ್ತಾ, ತಾಯಿ ಪ್ರಸಾದ ಪೂರ್ತಿ ತಿಂದು ಖಾಲಿ ಮಾಡಿದ್ದಾರೆ ತಂದೆಯವರೇ, ಪ್ರಸಾದವೇನೂ ಉಳಿದಿಲ್ಲ ಎಂದು ನಗುತ್ತಾ ಹೇಳುತ್ತಾನೆ. ಆ ತಂದೆಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ವಿಗ್ರಹ ರೂಪದಲ್ಲಿರುವ ತಾಯಿ ಪ್ರಸಾದವನ್ನು ತಿಂದ, ಸುಳ್ಳು ಹೇಳಬೇಡ ದತ್ತಾತ್ರೇಯ ಎಂದು ದತ್ತಾತ್ರೇಯನನ್ನು ಹೊಡೆದು ಕೆಳಗೆ ಬೀಳಿಸಿ ಹೊಡೆಯುತ್ತಾನೆ. ತದನಂತರ ದತ್ತಾತ್ರೇಯನು ಅಳುತ್ತಾ ತಾಯಿಯನ್ನು ಹೀಗೆ ಕೇಳುತ್ತಾನೆ, ಏನಮ್ಮ ಕನಕದುರ್ಗಮ್ಮ, ಪ್ರಸಾದ ಪೂರ್ತಿ ನೀವೇ ತಿಂದು ಖಾಲಿ ಮಾಡಿದ್ದು. ನಮ್ಮ ತಂದೆ ಹೇಳಿದರೆ ನೀವೇನೂ ಹೇಳುತ್ತಿಲ್ಲ, ನೀವು ನಗುತ್ತಾ ನೋಡುತ್ತಿರುವೆಯಾ? ಬಂದು ನಮ್ಮ ತಂದೆಗೆ ಸಮಾಧಾನ ಹೇಳಿ, ನೀವೇ ತಿಂದದ್ದು ಎಂದು ಹೇಳಿ ಅಳುತ್ತಾ ಹೇಳುತ್ತಾನೆ. ನೀವೇನಾದರೂ ಹೇಳದೆ ಹೋದರೆ ನಾನು ತಲೆ ಹೊಡೆದುಕೊಂಡು ಇಲ್ಲೇ ಸಾಯುತ್ತೇನೆ ಎಂದು ಹೇಳುತ್ತಾನೆ. ತದನಂತರ ತಾಯಿ ಪ್ರತ್ಯಕ್ಷವಾಗಿ ಬಂದು, ಪುಳಿಹೋರ ತಿಂದೆ, ಆದರೆ ಕೈ ತೊಳೆದಿಲ್ಲ, ಬಾ ದತ್ತಾತ್ರೇಯ, ನನ್ನ ಕೈ ತೊಳೆದು ಹೋಗು ಎಂದು ಹೇಳಿದಳು. ಆಗ ದತ್ತಾತ್ರೇಯನು ನಗುತ್ತಾ ಹೋಗಿ ತಾಯಿಯ ಕೈಯನ್ನು ತೊಳೆಯುತ್ತಾನೆ. ಅದನ್ನು ನೋಡಿದ ಪೂಜಾರಿ, ತಾಯಿ ದುರ್ಗಮ್ಮ, ನನ್ನನ್ನು ಕ್ಷಮಿಸಿ ಎಂದು ತಾಯಿಯ ಕಾಲಿಗೆ ಬೀಳುತ್ತಾನೆ. ಜೈ ದುರ್ಗಮ್ಮ ಎಂದು ಕಮೆಂಟ್ ಮಾಡಿ. ಈ ನೈಜ ಘಟನೆ ನಡೆದದ್ದು ವಿಜಯವಾಡದ ಕನಕದುರ್ಗಮ್ಮ ದೇವಾಲಯದಲ್ಲಿ. ಇದರಿಂದ ನಮಗೆ ತಿಳಿದು ಬಂದದ್ದು ತಾಯಿ ನಿಜವಾಗಿ ಈ ಭೂಮಿ ಮೇಲೆ ಇದ್ದಾಳೆ ಎಂದು.